ರಾಜಧಾನಿ ಬೆಂಗಳೂರಿನ ಗುಂಡಿಗಳ ಬಗ್ಗೆ ಟಿವಿನ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡ್ತಿತ್ತು. ಈ ವರದಿಯಿಂದ ಎಚ್ಚೆತ್ತುಕೊಂಡಿರುವಂಥ ಸರ್ಕಾರ ಈಗಾಗಲೇ ಕೂಡ ಸೆಪ್ಟೆಂಬರ್ 15ನೇ ತಾರೀಕೊಳಗಾಗಿ ರಾಜಧಾನಿ ಬೆಂಗಳೂರಲ್ಲಿರುವಂಥ ಪ್ರತಿಯೊಂದು ಗುಂಡಿಗಳನ್ನು ಕೂಡ ಮುಚ್ಚಬೇಕು ಅನ್ನೋಂಥ ಒಂದು ಡೆಡ್ಲೈನನ್ನು ಕೂಡ ಕೊಟ್ಟಿರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಕೂಡ ಸೆಪ್ಟೆಂಬರ್ 15ರ ಒಳಗಾಗಿ ಒಂದು ಗುಂಡಿಗಳನ್ನು ಮುಚ್ಚಬೇಕು ಅನ್ನೋಂಥ ಒಂದು ಡೆಡ್ಲೈನ್ ಕೊಟ್ಟಿದ್ದರು. ಆ ನಿಟ್ಟಿನಲ್ಲಿ ನಿನ್ನೆಯಿಂದ ಈಗಾಗಲೇ ಕೂಡ ಗುಂಡಿಗಳನ್ನು ಮುಚ್ಚುವ ಕೆಲಸಕ್ಕೆ BBMP ಅಧಿಕಾರಿಗಳು ಮುಂದಾಗಿರುವಂಥದ್ದು. ನಿನ್ನೆ ಅಷ್ಟೇ ಶಿವಾಜಿನಗರದಲ್ಲಿ ಖುದ್ದು ಝೋನಲ್ ಕಮಿಷನರೇ ನಿಂತು ಗುಂಡಿಗಳನ್ನು ಮುಚ್ಚಿಸಿದರು. ಇವತ್ತು ಕೂಡ ಬೆಂಗಳೂರಿನ ಸೌತ್ ವಿಭಾಗದ BTM ಲೇಔಟ್ನ 2ನೇ ಹಂತದಲ್ಲಿರುವಂಥ ಗುಂಡಿಗಳನ್ನು ಇವತ್ತು ಸೌತ್ ವಿಭಾಗದ ಝೋನಲ್ ಕಮಿಷನರ್ ಆಗಿರುವಂಥ ವಿನೋದ್ ಪ್ರಿಯಾ ಅವರು ಗುಂಡಿಗಳನ್ನು ಮುಚ್ಚಿಸುವಂಥ ಕೆಲಸಕ್ಕೆ ಈಗಾಗಲೇ ಕೂಡ ಚಾಲನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಸದ್ಯ ಗುಂಡಿಗಳನ್ನು ಮುಚ್ತಾ ಇದ್ದಾರೆ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ TV9 ಅಂತಿದ್ದಂತೆ ರಾಜ್ಯದ ಜನರಿಗೆ, ಬೆಂಗಳೂರಿನ ಜನರಿಗೆ ಒಂದು ನಂಬಿಕೆ ಕೂಡ, ವಿಶ್ವಾಸ ಕೂಡ, TV9ನಲ್ಲಿ ಒಂದು ಸುದ್ದಿ ಪ್ರಸಾರ ಆಯಿತು ಅಂತ ಹೇಳಿದ್ರೆ ಆ ಸುದ್ದಿಗೆ ನ್ಯಾಯ ಒದಗತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಆ ನಿಟ್ಟಿನಲ್ಲಿ TV9 ಕಳೆದ 1 ತಿಂಗಳು 2 ತಿಂಗಳಿನಿಂದ ರಾಜಧಾನಿಯಲ್ಲಿರುವಂಥ ಗುಂಡಿಗಳ ಬಗ್ಗೆ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಈ ನಿಟ್ಟಿನಲ್ಲಿ ಈಗಾಗಲೇ ಕೂಡ DCM ಡಿ.ಕೆ. ಶಿವಕುಮಾರ್ ಅವರು BBMP ಅಧಿಕಾರಿಗಳಿಗೆ ಖಡಕ್ ಆದಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ಅಂದರೆ ಸೆಪ್ಟೆಂಬರ್ 15ನೇ ತಾರೀಕೊಳಗಾಗಿ ರಾಜಧಾನಿಯಲ್ಲಿರುವಂಥ ಎಲ್ಲ ಗುಂಡಿಗಳನ್ನು ಕೂಡ ಮುಚ್ಚಬೇಕು. ಒಂದು ವೇಳೆ 16ನೇ ತಾರೀಕಿಂದ ನಾನು ಬೆಂಗಳೂರು ನಗರ ಪ್ರದಕ್ಷಿಣೆಯನ್ನು ಮಾಡ್ತೀನಿ, ಆ ಸಂದರ್ಭದಲ್ಲಿ ಏನಾದ್ರು ಗುಂಡಿ ಕಂಡು ಬಂದರೆ ಯಾವ್ಯಾವ ಅಧಿಕಾರಿಗಳು ಅಂದರೆ ಕೆಲಸದಲ್ಲಿ ನಿರ್ಲಕ್ಷ್ಯವನ್ನು ವಹಿಸಿದ್ರು ಆ ಎಲ್ಲ ಅಧಿಕಾರಿಗಳನ್ನು ಕೂಡ ಸಸ್ಪೆಂಡ್ ಮಾಡಲಾಗುತ್ತೆ ಅನ್ನೋಂಥ ಒಂದು ಖಡಕ್ ಆದಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಆ ಎಚ್ಚರಿಕೆ ಕೊಟ್ಟಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ನಿನ್ನೆಯಿಂದಲೇ BBMP ಅಧಿಕಾರಿಗಳು ಗುಂಡಿಗಳನ್ನು ಮುಚ್ಚಲಿಕ್ಕೆ ಮುಂದಾಗಿರುವಂಥದ್ದು. ನಾನು ಕೂಡ ನಿಮಗೆ ಗುಂಡಿಗಳನ್ನು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡದಾದಂಥ ಗುಂಡಿಗಳು, ರಾಜಧಾನಿ ತುಂಬ ಎಲ್ಲಿ ನೋಡಿದ್ರು ದೊಡ್ಡ ದೊಡ್ಡದಾದಂಥ ಗುಂಡಿಗಳಿದ್ವು. ಆ ಗುಂಡಿಗಳನ್ನು ಮುಚ್ಚಲಿಕ್ಕೆ ಈಗಾಗಲೇ ಕೂಡ ಮುಂದಾಗಿರುವಂಥದ್ದು. ಅಂದರೆ BTM ಲೇಔಟ್ನಲ್ಲಿ ಸಾಕಷ್ಟು ಗುಂಡಿಗಳಿದ್ವು. BTM ಲೇಔಟ್ನ ಸೆಕೆಂಡ್ ಸ್ಟೇಜ್ನಲ್ಲಿ ಈಗಾಗಲೇ ಒಂದು ಗುಂಡಿಯನ್ನು ಮುಚ್ಚಲಿಕ್ಕೆ ಮುಂದಾಗಿರುವಂಥದ್ದು. ಈ ರಸ್ತೆಯಲ್ಲಿರುವಂಥ ಸಾಕಷ್ಟು ಗುಂಡಿಗಳನ್ನು ಕೂಡ BBMP ಅಧಿಕಾರಿಗಳು ಈಗಾಗಲೇ ಮುಚ್ಚಲಿಕ್ಕೆ ಮುಂದಾಗ್ತಾರೆ. ಅಂದರೆ TV9ನ ಈ ನಿರಂತರವಾದಂಥ ಒಂದು ವರದಿ ಇವತ್ತು ಇಷ್ಟು ದೊಡ್ಡದಾದಂಥ ಒಂದು ಕೆಲಸಕ್ಕೆ ಮುನ್ನುಡಿಯನ್ನು ಆಡಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಕಿರಣ್ ಚೂರ್ಯ, TV9 ಬೆಂಗಳೂರು.